ಎಸ್, ಸದ್ಯಕ್ಕಂತೂ ಈ ಯುದ್ಧ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಕದನ ವಿರಾಮ ಅಂತ ಹೇಳಿದ್ರೆ ಒಳಗೊಳಗೆ ಗುಂಡಿನ ದಾಳಿಗಳು ನಡೀತಾನೆ ಇದೆ, ಕೇಳಿ ಬರ್ತಾನೆ ಇದೆ. ಅದರಲ್ಲೂ ಇಸ್ರೇಲ್ ಲೆಬನಾನ್ ಮೇಲೆ ಮಾಡಿರುವಂತಹ ದಾಳಿ, ಅಮೆರಿಕಾದ ಮಾತನ್ನು ಮೀರಿ ಇಸ್ರೇಲ್ ಈ ಹಂತಕ್ಕೆ ಹೋಗಿದೆ. ನಿಜಕ್ಕೂ ಮುಂದೆ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಗೊತ್ತಿಲ್ಲ. ಯಾಕಂದ್ರೆ ಇಸ್ರೇಲ್ನ ಈ ಒಂದು ಆಕ್ಷನ್ ಏನಿದೆ, ಸ್ವತಃ ಟ್ರಂಪ್ ಜೊತೆಗೆ ಉಪಾಧ್ಯಕ್ಷರು, ಅಮೆರಿಕದ ಉಪಾಧ್ಯಕ್ಷರು JD ವ್ಯಾನ್ಸ್ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಕಡೆ ಜಿನಿವಾದಲ್ಲಿ, ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ಒಂದು ಶಾಂತಿ ಒಪ್ಪಂದ ನಡೀಬೇಕಿತ್ತು ಅಮೆರಿಕ ಹಾಗೂ ಇರಾನ್ ನಡುವೆ, ಅದು ಕೂಡ ಕ್ಯಾನ್ಸಲ್ ಆಗಿದೆ. ಹೀಗಾಗಿ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ನ ನೋಡ್ತಾ ಇದ್ರೆ ಸದ್ಯಕ್ಕಂತೂ ಯುದ್ಧ ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಲೆಬನಾನ್ ಮೇಲೆ ಮಾಡಿರುವಂತಹ ದಾಳಿ ಏನಿದೆ ಅದಕ್ಕೆ ಪ್ರತಿಯಾಗಿ ಮತ್ತೆ ಕೌಂಟರ್ ಅಟ್ಯಾಕ್ಸ್ ಬರ್ಬೋದು. ಹಾಗೆ ಇನ್ನೊಂದು ನಾವು ಗಮನಿಸಬೇಕಿಲ್ಲಿ, ಯುದ್ಧ ಯಾವಾಗ ಆರಂಭ ಮಾಡಿದ್ರು ಆಗ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ಯುದ್ಧವನ್ನ ಆರಂಭ ಮಾಡುತ್ತವೆ. ಆದ್ರೆ ಇದೀಗ ಟ್ರಂಪ್ ಅವರ ಮಾತನ್ನೇ ಇಸ್ರೇಲ್ ಕೇಳ್ತಾ ಇಲ್ಲ, ಇಸ್ರೇಲ್ ಸಪರೇಟ್ ಆಗಿ ಯುದ್ಧವನ್ನ ಮಾಡ್ತಾ ಇದೆ. ಹಾಗಾದ್ರೆ ಈ ಯುದ್ಧಕ್ಕೆ ಕೊನೆನೇ ಇಲ್ವಾ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಜೊತೆಗೆ ಮತ್ತೊಂದು ಕಡೆ ನಾನು ಆಗ್ಲೇ ಹೇಳಿದಾಗೆ ಈ ಶಾಂತಿ ಒಪ್ಪಂದ ಏನು ಫಿಕ್ಸ್ ಆಗಿತ್ತು ಸ್ವಿಟ್ಜರ್ಲೆಂಡ್ನಲ್ಲಿ, ಅದು ಕೂಡ ರದ್ದಾಗಿದೆ. ಇಸ್ರೇಲ್ ವಿರುದ್ಧ ಅಮೆರಿಕದ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಹಾಗೆ ಜಗತ್ತಿನಲ್ಲಿ ಒಂದು ಹೊಸ ವಿಷಯ ಕೇಳಿ ಬರ್ತಾ ಇದೆ. ಅದೇನಂದ್ರೆ ಈ ಯುದ್ಧದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಸ್ಥಿಕೆ ವಹಿಸಬೇಕು ಎನ್ನುವಂಥ ಆಗ್ರಹಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಏನೆಲ್ಲ ಆಗ್ತಾ ಇದೆ ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಒಪ್ಪಂದವಾದ 24 ಗಂಟೆಯಲ್ಲೇ ದಾಳಿ ನಡೆದಿದೆ. ಅಂದ್ರೆ ಇಸ್ರೇಲ್ ಹಿಜ್ಬುಲ್ಲಾ ಸಂಘಟನೆಯನ್ನ ಗುರಿಯಾಗಿಸಿಕೊಂಡು ಲೆಬನಾನ್ ಮೇಲೆ ದಾಳಿಯನ್ನ ಮಾಡಿದೆ. ಹಿಜ್ಬುಲ್ಲಾ ಸಂಘಟನೆ ಯಾವಾಗ ಅಸ್ತಿತ್ವಕ್ಕೆ ಬಂತೋ ಆಗ ಅದು ಹೇಳಿದ ಒಂದೇ ಮಾತು, ನಮ್ಮ ಗುರಿ ಇಸ್ರೇಲ್ನ ಸರ್ವನಾಶ ಮಾಡೋದು ಅಂತ. ಜೊತೆಗೆ ಅದೇ ರೀತಿ ಬಾರ್ಡರ್ ಒಳಗಡೆ ನುಗ್ಗಿ ಇಸ್ರೇಲ್ನ ನಾಗರಿಕರನ್ನ ಅವ್ರು ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿದ್ರು, ಹತ್ಯೆ ಮಾಡಿದ್ರು, ಅದೆಲ್ಲವೂ ಕೂಡ ಗೊತ್ತಿದೆ. ಹೀಗಾಗಿ ಇಸ್ರೇಲ್ ಕೆಂಡಾಮಂಡಲವಾಗಿದೆ, ತನ್ನ ದ್ವೇಷವನ್ನ ತೀರಿಸಿಕೊಳ್ತಾನೆ ಇದೆ. ಒಪ್ಪಂದವಾದ 24 ಗಂಟೆಯಲ್ಲೇ ದಾಳಿ ಆಗಿದೆ ಲೆಬನಾನ್ ಮೇಲೆ. ಕದನ ವಿರಾಮ ಘೋಷಣೆಯಾದ ಒಂದೇ ದಿನದಲ್ಲಿ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವೆ ಅಮೆರಿಕ ಕತಾರ್ ಮಧ್ಯಸ್ಥಿಕೆಯಲ್ಲಿ ಜಾರಿಯಾಗಿರುವಂತಹ ಒಪ್ಪಂದವನ್ನು ಕೂಡ ಮೀರಿ ಲೆಬನಾನ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನು ನಡೆಸಿದ್ದು ಇಡೀ ದೇಶವೇ ಮತ್ತೆ ನಲುಗಿ ಹೋಗಿದೆ. ಶನಿವಾರ ಮುಂಜಾನೆ ದಕ್ಷಿಣ ಲೆಬನಾನ್ನ ನಬಾತಿಯೆ ಮತ್ತು ಅರಬ್ ಸಲೀಂ ಪಟ್ಟಣಗಳು ಸೇರಿದಂತೆ ವಿವಿಧ ಭಾಗಗಳ 12ಕ್ಕೂ ಹೆಚ್ಚು ಕಡೆಗಳಲ್ಲಿ ಇಸ್ರೇಲ್ ಭೀಕರ ಬಾಂಬ್ ಮಳೆ ಹಾಗೂ ಫಿರಂಗಿ ದಾಳಿಯನ್ನು ನಡೆಸಿದೆ. ಹಾಗೆ ಈ ಒಂದು ದಾಳಿಯಲ್ಲಿ ಹಲವಾರು ಮಂದಿ ಸಾವನ್ನಪ್ಪಿದ್ದಾರೆ. ನಬಾತಿಯೆ ನಗರ ಹಾಗೆ ಅದರ ಹೊರವಲಯ ಅಂದರೆ ಔಟ್ಸ್ಕರ್ಟ್ಸ್ ಏನಿರುತ್ತೆ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಇದರಲ್ಲಿ ಬೈಕ್ ಮೇಲೆ ತನ್ನ ಪಾಡಿಗೆ ತಾನು ಹೋಗ್ತಾ ಇದ್ದ ವ್ಯಕ್ತಿಯೊಬ್ಬರೂ ಕೂಡ, ಅವರ ಮೇಲೂ ಕೂಡ ಇಸ್ರೇಲಿ ಸೈನ್ಯ ಡ್ರೋನ್ ದಾಳಿ ನಡೆಸಿ ಹತ್ಯೆಯನ್ನು ಮಾಡಿದೆ. ಆದರೆ ಇದಕ್ಕೆ ಹೇಳ್ತಾ ಇರೋದೇನು, ಇಸ್ರೇಲ್ ಹೇಳ್ತಾ ಇರೋದೇನು, ಇಲ್ಲ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದಲ್ಲ, ಹಿಜ್ಬುಲ್ಲಾ ಸಂಘಟನೆಯೇ ಮೊದಲು ಕದನ ವಿರಾಮವನ್ನು ಅಥವಾ ಸೀಸ್ ಫೈರ್ನ ಬ್ರೇಕ್ ಮಾಡಿದೆ ಅಂತ IDF, ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಏನಿದೆ ಅದು ಸಮರ್ಥಿಸಿಕೊಳ್ತಾ ಇದೆ. ಯಾಕೆ ಈ ರೀತಿ ದಾಳಿ ಮಾಡಿದ್ರಿ, ಕದನ ವಿರಾಮ ಇದ್ರೂ ಕೂಡ ಅಂತ ಕೇಳಿದಾಗ, ಇಲ್ಲ, ಮೊದಲನೇದಾಗಿ ಹಿಜ್ಬುಲ್ಲಾ ಕಡೆಯಿಂದನೇ ಅಟ್ಯಾಕ್ ಆಗಿದೆ, ಹೀಗಾಗಿ ನಾವು ಕೌಂಟರ್ ಅಟ್ಯಾಕ್ ಮಾಡಿದ್ದೀವಿ ಅಂತ ಸಮರ್ಥನೆಯನ್ನ ನೀಡ್ತಾ ಇದೆ. ಆದರೆ ಏನೇ ಆದರೂ ಕೂಡ ಒಪ್ಪಂದದ ನಂತರವೂ ಇಸ್ರೇಲ್ ದಾಳಿಯನ್ನು ನಿಲ್ಲಿಸ್ತಾ ಇಲ್ಲ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮಾತುಕತೆಯನ್ನು ಸಂಪೂರ್ಣವಾಗಿ ಹಳಿ ತಪ್ಪಿಸುವಂಥ ಮುನ್ಸೂಚನೆ ಸಿಕ್ಕಿದೆ. ಜೊತೆಗೆ ಇದು ಅಮೆರಿಕ ಕೆಂಗಣ್ಣಿಗೂ ಕೂಡ ಇಸ್ರೇಲ್ ಇದೀಗ ಗುರಿಯಾಗಿದೆ. ನಾನು ಆಗಲೇ ಹೇಳಿದಾಗೆ ಯುದ್ಧ ಒಟ್ಟಿಗೆ ಆರಂಭ ಮಾಡಿದ್ರು, ಜೊತೆಗೆ ಏನೇ ಹೇಳಿದ್ರು ಏನೇ ಮಾಡಬೇಕಿದ್ರು ಕೂಡ ಇಬ್ಬರು ಡಿಸ್ಕಸ್ ಮಾಡ್ಕೊಂಡೇ ಮಾಡ್ತಾ ಇದ್ವು ಎರಡು ರಾಷ್ಟ್ರಗಳು. ಆದರೆ ಈಗ ಟ್ರಂಪ್ ಅವರ ವಿಶ್ವದ ದೊಡ್ಡಣ್ಣನ ಮಾತನ್ನು ಮೀರಿ ಇಸ್ರೇಲ್ ಮುಂದೆ ಹೆಜ್ಜೆ ಇಟ್ಟಿರೋದು ಒಂದು ರೀತಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಇಸ್ರೇಲ್ ಹಾಗೂ ಅಮೆರಿಕ ನಡುವೆ ಬ್ರೇಕಪ್ ಹಂತದ ಬಿಕ್ಕಟ್ಟು. ಹಾಗಾದ್ರೆ ಏನ್ ನಡೀತಾ ಇದೆ ಈಗ? ಇಸ್ರೇಲ್ ವಿರುದ್ಧ ಅಮೆರಿಕ ಏನೆಲ್ಲ ಸ್ಟೇಟ್ಮೆಂಟ್ಸ್ ಕೊಟ್ಟಿದೆ ಈ ದಾಳಿ ಆದ್ಮೇಲೆ ಅಂತ ನೋಡ್ತಾ ಹೋಗೋಣ. ಇಸ್ರೇಲ್ನ ಈ ನಿರಂತರ ದಾಳಿಗಳೇನಿದೆ, ಹಾಗೆ ಪ್ರಧಾನಿ ನೆತನ್ಯಾಹು ಅವರ ಈ ಹಠಮಾರಿ ಧೋರಣೆ ಈಗ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ದಶಕಗಳ ಫ್ರೆಂಡ್ಶಿಪ್ ಏನಿತ್ತು ಅದಕ್ಕೆ ಕುತ್ತು ತಂದಿದ್ದು. ಈ ದಾಳಿ ಏನಿದೆ ಇದನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಉಪಾಧ್ಯಕ್ಷ JD ವ್ಯಾನ್ಸ್ ಹುಚ್ಚುತನ ಅಂತ ಕರೆದು ತೀವ್ರ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಶ್ವೇತಭವನದ ಗಂಭೀರ ಅಭಿಪ್ರಾಯದ ಪ್ರಕಾರ ಇಸ್ರೇಲ್ನ ಈ ಬಿಹೇವಿಯರ್ ಏನಿದೆ, ಅತಿರೇಕದ ನಡವಳಿಕೆ,
ಅಮೆರಿಕದ ಆರ್ಥಿಕತೆ ಮತ್ತು ಗಲ್ಫ್ ರಾಷ್ಟ್ರಗಳ ಜೊತೆಗಿನ ಇಂಧನ ಮೂಲಗಳ ಹಿತಾಸಕ್ತಿಗೆ ದೊಡ್ಡ ಪೆಟ್ಟು ಬೀಳ್ತಾ ಇದೆ. ಇದೇ ಮೇನ್ ರೀಸನ್. ಯಾಕಂದರೆ ಒಂದು ಕಾಲದಲ್ಲಿ ನಾವು ನೋಡಿದ್ವಿ ಟ್ರಂಪ್ ಅವ್ರು ಕೊಡ್ತಾ ಇದ್ದಂಥ ಸ್ಟೇಟ್ಮೆಂಟ್ಸ್, ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸೋದಿಲ್ಲ, ಇರಾನೇ ಬಂದು ಮಂಡಿ ಊರಬೇಕು, ಆಗ ಮಾತ್ರ ನಾವು ಯುದ್ಧವನ್ನು ನಿಲ್ಲಿಸ್ತೇವೆ, ಇಲ್ಲಾಂದರೆ ಇರಾನ್ನ ಶಿಲಾಯುಗಕ್ಕೆ ಕರ್ಕೊಂಡು ಹೋಗ್ತೇವೆ, ಭೂಪಟದಲ್ಲೇ ಇರಾನ್ ಇರಬಾರ್ದು, ಹಿಸ್ಟ್ರಿಯೆಲ್ಲ ಅಳಿಸಿ ಹಾಕ್ತೀವಿ ಅಂತೆಲ್ಲ ಹೇಳಿದರು. ಅಂಥವರು ಈಗ ಶಾಂತಿ ಅಂತ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಅಂದರೆ ಇದಕ್ಕೆ ಮುಖ್ಯ ಕಾರಣ ಅಮೆರಿಕಾದಲ್ಲಿ ಆರ್ಥಿಕತೆ ಕಂಪ್ಲೀಟ್ ಆಗಿ ಡೌನ್ ಆಗಿದೆ. ಹಾಗೆ ಗಲ್ಫ್ ರಾಷ್ಟ್ರಗಳ ಜೊತೆ ಒಳ್ಳೆ ಸಂಬಂಧವನ್ನು ಇಟ್ಕೋಬೇಕಾಗತ್ತೆ ಅಮೆರಿಕ. ಹೀಗಾಗಿ ಆದರೆ ಇಸ್ರೇಲ್ನ ಈ ವರ್ತನೆ ಏನಿದೆ ಇದು ಅಮೆರಿಕದ ಪ್ಲಾನನ್ನೇ ಉಲ್ಟಾ ಮಾಡ್ತಾ ಇದೆ. ಹೀಗಾಗಿ ಇಸ್ರೇಲ್ ನಡೆಯನ್ನು ಬಹಿರಂಗವಾಗಿಯೇ ಟ್ರಂಪ್ ವಿರೋಧಿಸಿದ್ದಾರೆ. ನೇತನ್ಯಾಹು ಅವರನ್ನು ನಾವು ಸ್ವಲ್ಪ ಮಟ್ಟಿಗೆ ಹತೋಟಿಯಲ್ಲಿಡಬೇಕು ಮತ್ತು ನನ್ನ ಬೆಂಬಲ ಹಾಗೂ ಅಮೆರಿಕದ ಮಿಲಿಟರಿ ಸಪೋರ್ಟ್ ಇಲ್ಲ ಅಂದರೆ ಇಸ್ರೇಲ್ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥ ಒಂದು ಕಠೋರ ಸ್ಟೇಟ್ಮೆಂಟ್ ಕೂಡ ಟ್ರಂಪ್ ಅವರ ಕಡೆಯಿಂದ ಬಂದಿದೆ. ಇದರಿಂದನೇ ಗೊತ್ತಾಗುತ್ತೆ ಎರಡೂ ರಾಷ್ಟ್ರಗಳ ನಡುವೆ ಒಂದು ಬಿರುಕು ಮೂಡಿದೆ ಅಂತ. ಜೊತೆಗೆ ನಾನು ಆಗಲೇ ಹೇಳಿದಾಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಂದು ಶಾಂತಿ ಸಭೆ ಕೂಡ ನಿಗದಿಯಾಗಿತ್ತು. ಆದರೆ ಈ ದಾಳಿಯ ಬೆನ್ನಲ್ಲೇ ಯಾವಾಗ ಇಸ್ರೇಲ್ ಸೇನೆ ಲೆಬನಾನ್ ಮೇಲೆ ದಾಳಿಯನ್ನು ಮಾಡುತ್ತೆ, ಅದು ಕದನ ವಿರಾಮವನ್ನು ಉಲ್ಲಂಘಿಸಿ ಅದಾದಮೇಲೆ ಜೆನೀವಾದಲ್ಲಿ ನಡಿಬೇಕಿದ್ದಂತಹ ಶಾಂತಿ ಒಪ್ಪಂದ ಕೂಡ ಕ್ಯಾನ್ಸಲ್ ಆಗಿದೆ. ಜೆನೀವಾ ಶಾಂತಿ ಸಭೆ ದಿಢೀರ್ ಅಂತ ರದ್ದಾಗಿದೆ. ಅಂದರೆ ಜೂನ್ 19ನೇ ತಾರೀಕು ನಡಿಬೇಕಿತ್ತು ನಿನ್ನೆ, ಬಟ್ ಅದು ಕ್ಯಾನ್ಸಲ್ ಆಗಿದೆ. ಆದರೆ ಅದಕ್ಕೆ ಅವ್ರು ಕೊಡ್ತಾ ಇರುವಂಥ ರೀಸನ್ಸೇ ಬೇರೆ. ಸ್ವಲ್ಪ ಲಾಜಿಸ್ಟಿಕ್ಸ್ ಹೊಂದಿಕೆ ಆಗ್ತಾ ಇಲ್ಲ ಎನ್ನುವಂಥ ಕಾರಣಕ್ಕೆ ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಬಟ್ ಅಸಲಿ ಕಾರಣ ಏನು? ಇಸ್ರೇಲ್ನ ಈ ಬಿಹೇವಿಯರ್ ಇಂದಾನೇ ಕ್ಯಾನ್ಸಲ್ ಆಯ್ತಾ ಶಾಂತಿ ಸಭೆ? ನೋಡೋಣ. ಅಮೆರಿಕ ಹಾಗೂ ಇರಾನ್ ನಡುವೆ ಜೂನ್ 19ರಂದು ಅಂದರೆ ಜೆನೀವಾದಲ್ಲಿ ನಿನ್ನೆ ನಡಿಬೇಕಿದ್ದಂತಹ ಅತ್ಯಂತ ಮಹತ್ವದ ಶಾಂತಿ ಮಾತುಕತೆ ಸಭೆ ಇದು ದಿಢೀರಂತ ಕ್ಯಾನ್ಸಲ್ ಆಗಿದೆ. ಯುದ್ಧದ ಬಿಸಿ, ಇರಾನ್ನ ಪರಮಾಣು ಮತ್ತು ಭದ್ರತೆ ಬಗ್ಗೆ ನಡಿಬೇಕಿದ್ದಂಥ ಚರ್ಚೆಗೆ ತಟ್ಟಿದೆ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ನೇತೃತ್ವದ ನಿಯೋಗ ಈ ಸಭೆಗೆ ಅಟೆಂಡ್ ಆಗಬೇಕಿತ್ತು. ಆದರೆ ಶ್ವೇತಭವನ ಕೇವಲ ಒಂದಿಷ್ಟು ಲಾಜಿಸ್ಟಿಕ್ ಸಮಸ್ಯೆ ಆಗ್ತಾ ಇದೆ ಅಂತ ಏನೋ ಒಂದು ಸಿಲ್ಲಿ ರೀಸನ್ ಹೇಳಿಕೊಂಡು ತನ್ನ ಪ್ರಯಾಣವನ್ನು ರದ್ದು ಮಾಡಿದೆ. ಆದರೆ ಇಸ್ರೇಲ್ ಇತ್ತೀಚೆಗೆ ಲೆಬನಾನ್ ಮೇಲೆ ನಡೆಸಿದ ದಾಳಿ ಹಾಗೂ ಕದನ ವಿರಾಮ ಉಲ್ಲಂಘನೆಯಿಂದ ಈ ರೀತಿ ಪರಿಸ್ಥಿತಿ, ಈ ರೀತಿ ಸಿಚುವೇಶನ್ ಆಗಿರಬಹುದು. ಆದರೆ ಅದನ್ನು ಮುಚ್ಚಾಕಿ ಲಾಜಿಸ್ಟಿಕ್ಸ್ ಅದು ಇದು ಅಂತ ಹೇಳ್ತಾ ಇದ್ದಾರೆ. ತೇಪೆ ಹಚ್ಚುವಂಥ ಕೆಲಸ ಅಂತ ಹೇಳಲಾಗ್ತಾ ಇದೆ. ಲೆಬನಾನ್ನಲ್ಲಿ ಕದನ ವಿರಾಮ ಸಂಪೂರ್ಣವಾಗಿ ಜಾರಿಯಾಗಿ ಅಲ್ಲಿ ಯಾವಾಗ ಶಾಂತಿ ಸ್ಥಾಪನೆ ಆಗುತ್ತೋ, ಇರಾನ್ನಲ್ಲಿ ಯಾವ ರೀತಿ ಈಗ ಏನು ಅಟ್ಯಾಕ್ಸ್ ನಡೀತಾ ಇಲ್ಲ, ಅದೇ ಥರ ಲೆಬನಾನ್ನಲ್ಲೂ ಕೂಡ ಶಾಂತಿ ಸ್ಥಾಪನೆ ಆಗಬೇಕು. ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ಕದನ ವಿರಾಮ ಇರೋದಿಲ್ಲ ಅಥವಾ ಶಾಂತಿ ಒಪ್ಪಂದ ಇರೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಹೀಗಾಗಿ ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕು. ಯಾಕಂದರೆ ಇಸ್ರೇಲ್ ಸ್ವತಃ ಟ್ರಂಪ್ ಅವರ ಮಾತನ್ನೇ ಕೇಳ್ತಾ ಇಲ್ಲ. ಇದರ ಜೊತೆಗೆ ಇರಾನ್ ಹಾರ್ಮುಜನ್ನು ಕಂಪ್ಲೀಟ್ ಕಂಟ್ರೋಲ್ಗೆ ತೆಗೆದುಕೊಳ್ತಾ ಇದೆ. ಈ ಹಿಂದೆ ನಾವು ಕೂಡ ಸಾಕಷ್ಟು ಬಾರಿ DNA ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ವಿ. ಅಂದರೆ ಟೋಲ್ ವಿಚಾರ ಆಗಿರ್ಬೋದು ಅಥವಾ ಯಾವುದೇ ಒಂದು ಹಡಗು ಪಾಸ್ ಆಗಬೇಕು ಅಂತಂದರೆ ಪರ್ಮಿಷನ್ ತೆಗೆದುಕೊಳ್ಳುವಂಥ ವಿಚಾರ. ಅದೇ ವಿಚಾರವಾಗಿ ಇರಾನ್ ಒಂದಷ್ಟು ಸ್ಟೇಟ್ಮೆಂಟ್ಸ್ಗಳನ್ನು ನೀಡಿದೆ ಅಥವಾ ಒಂದಷ್ಟು ಆದೇಶವನ್ನು ಕೂಡ ಹೊರಡಿಸಿದೆ. ಅದನ್ನು ನೋಡ್ತಾ ಹೋಗೋಣ. ಇರಾನ್ನ ಹಾರ್ಮುಜ್ ಗುಡುಗು ಇಸ್ರೇಲ್ ದಾಳಿಯಿಂದ ಇರಾನ್ ಕೆಂಡುವಾಗಿ ಹೋಗ್ತಾ ಇದೆ. ಹೀಗಾಗಿ ಅಕಸ್ಮಾತ್ ಈ ಒಪ್ಪಂದದಲ್ಲಿ ಮೆನ್ಷನ್ ಮಾಡಲಾಗಿತ್ತು ಲೆಬನಾನ್ ಮೇಲೆ ನೀವು ದಾಳಿಯನ್ನು ಮಾಡೋ ಹಾಗೆ ಇಲ್ಲ, ಅಲ್ಲೂ ಕೂಡ ಶಾಂತಿ ಸ್ಥಾಪನೆ ಆಗಬೇಕು, ಆಗ ಮಾತ್ರ ಶಾಂತಿ ಒಪ್ಪಂದ ಅಂತ ಮೆನ್ಷನ್ ಮಾಡಿದ್ರೂ ಕೂಡ ಪದೇ ಪದೇ ದಾಳಿ ಆಗ್ತಾ ಇದೆ ಲೆಬನಾನ್ ಮೇಲೆ. ಇದಕ್ಕೆ ಅಮೆರಿಕ ಭಾರಿ ಬೆಲೆ ತೆರಬೇಕಾಗತ್ತೆ ಅಂತ ಇರಾನ್ನ ಭದ್ರತಾ ಸಮಿತಿ ಮುಖ್ಯಸ್ಥ ಎಬ್ರಾಹಿಂ ಅಜೀಜಿ ಮೂಲಕ ತೀವ್ರ ಎಚ್ಚರಿಕೆ ನೀಡಿದೆ ಇರಾನ್. ಒಪ್ಪಂದದ ಷರತ್ತು ಉಲ್ಲಂಘನೆಗೆ ಒಂದು ರೀತಿ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಆಗಿಯೇ ರಿಯಾಕ್ಟ್ ಮಾಡೋದಕ್ಕೆ ಇರಾನ್ ಸಿದ್ಧವಿದೆ. ಹಾಗೆ ಇದರ ಬೆನ್ನಲ್ಲೇ ಜಾಗತಿಕ ತೈಲ ಮಾರುಕಟ್ಟೆಯ ಜೀವನಾಡಿ ಹಾಗೆ ಪ್ರಮುಖ ತೈಲ ಸಾಗಣೆಯ ರೂಟ್ ಆಗಿರುವಂತಹ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರ ಆಗಬೇಕು ಅಂದರೆ ಒಂದಷ್ಟು ಟಫ್ ರೂಲ್ಸ್ನ ಜಾರಿಗೆ ತಂದಿದೆ. ಏನದು ಟಫ್ ರೂಲ್ಸ್ ಅಂತ ನೋಡ್ತಾ ಹೋಗೋದಾದ್ರೆ, ಇನ್ಮುಂದೆ ಯಾವುದೇ ಕಮರ್ಷಿಯಲ್ ಹಡಗು ಈ ಜಲಸಂಧಿಯನ್ನು ಸ್ಟ್ರೇಟ್ ಆಫ್ ಹಾರ್ಮುಜ್ನ ದಾಟಬೇಕು ಅಂತ ಅಂದರೆ 48 ಅವರ್ಸ್ ಮುಂಚಿತವಾಗಿಯೇ 48 ಗಂಟೆ ಮುಂಚಿತವಾಗಿಯೇ ಇರಾನ್ನ ಅನುಮತಿ ಪಡೆಯೋದು ಕಂಪಲ್ಸರಿ. 48 ಅವರ್ಸ್ ಮುಂಚೆನೇ ಅವರು ಪರ್ಮಿಷನ್ನ ಪಡಿಬೇಕಾಗತ್ತೆ. ಅಂದರೆ ಯಾವ ದೇಶದ್ದು, ಆ ಹಡಗಿನ ಮೇಲೆ ಯಾವ ದೇಶದ ಧ್ವಜ ಇರುತ್ತೆ, ಪರ್ಪಸ್ ಏನು ಎತ್ತ ಎಲ್ಲವನ್ನೂ ಕೂಡ ಫಸ್ಟೇ ತಿಳಿಸ್ಬೇಕಾಗತ್ತೆ. ಇರಾನ್ನ ಈ ಒಂದು ದಿಢೀರ್ ನಡೆ ಏನಿದೆ ಜಾಗತಿಕ ವಾಣಿಜ್ಯ ಮಾರುಕಟ್ಟೆಯ ಪ್ರಮುಖ ಜಲಮಾರ್ಗದ ಮೇಲೆ ತನ್ನ ಹಿಡಿತ ಸಾಧಿಸೋದಕ್ಕೆ ಮತ್ತು ತನ್ನ ಶಕ್ತಿಯನ್ನು ಪ್ರದರ್ಶಿಸೋದಕ್ಕೆ ಮಾಡ್ತಾ ಇರುವಂತಹ ತಂತ್ರ ಅಂತ ಕಾಣಬಹುದಾಗಿದೆ. ಯಾಕಂದರೆ ಲೆಬನಾನ್ ಮೇಲಿನ ದಾಳಿ
ದಾಳಿಗೆ ಇರಾನ್ ಕೊಡ್ತಾ ಇರುವಂತಹ ಪ್ರತ್ಯುತ್ತರ ಇದು. ಯಾವುದೇ ಹಡಗುಗಳು ಸ್ಟ್ರೇಟ್ ಆಫ್ ಹಾರ್ಮುಜ್ ಮೂಲಕ ಹೋಗಬೇಕು ಅಂತ ಅಂದರೆ 48 ಅವರ್ಸ್ ಮುಂಚೆನೇ ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಎಲ್ಲದನ್ನೂ ಫಿಲ್ ಮಾಡಬೇಕಂದ್ರೆ ಯಾವ ದೇಶ ಎಲ್ಲಿಗೆ ಹೋಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಪರ್ಪಸ್ ಆಫ್ ವಿಸಿಟ್ ಏನು, ಹಾಗೆ ಯಾವ ದೇಶದ ಫ್ಲಾಗ್ ಇರುತ್ತೆ ಆ ಶಿಪ್ ಮೇಲೆ, ಎಲ್ಲವನ್ನೂ ಕೂಡ ಹೇಳಿ ಪರ್ಮಿಷನ್ ತಗೊಂಡ್ಮೇಲೆ ಇರಾನ್ ಓಕೆ ಅಂದಮೇಲೆ ಸ್ಟ್ರೇಟ್ ಆಫ್ ಹಾರ್ಮುಜ್ ದಾಟೋದಕ್ಕೆ ಆ ಶಿಪ್ಗೆ ಅವಕಾಶ ಇರುತ್ತೆ. ಆದರೆ ಇದೆಲ್ಲದರ ನಡುವೆ ಮತ್ತೊಂದು ವಿಚಾರ ಕೇಳಿ ಬರ್ತಾ ಇದೆ. ಅಂದರೆ ಭಾರತದ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಈ ಯುದ್ಧದ ವಿಚಾರವಾಗಿ ಮಧ್ಯಸ್ಥಿಕೆ ವಹಿಸಬೇಕು ಎನ್ನುವಂಥ ಆಗ್ರಹ. ಈ ಆಗ್ರಹ ಯಾಕೆ ಕೇಳಿ ಬರ್ತಾ ಇದೆ ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯದ ಬಿಕ್ಕಟ್ಟು ಶಮನಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಎನ್ನುವಂಥ ಮನವಿ ಕೇಳಿ ಬರ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವೆ ಈ ರಾಜತಾಂತ್ರಿಕ ಮಾತುಕತೆಗಳು ಹಳಿತಪ್ತಾ ಇದೆ. ಇದರ ಬೆನ್ನಲ್ಲೇ ಮೋದಿ ಅವರು ಮಧ್ಯಸ್ಥಿಕೆ ವಹಿಸಬೇಕು ಎನ್ನುವಂಥ ಒಂದು ಜಾಗತಿಕ ಆಗ್ರಹ ಕೇಳಿ ಬಂದಿದೆ. ಭಾರತದಲ್ಲಿನ ಪ್ಯಾಲೆಸ್ತೇನ್ ರಾಯಭಾರಿ ಅಬ್ದುಲ್ಲಾ ಶವೇಶ್ ಅವರು ಈ ಬಗ್ಗೆ ವಿಶೇಷ ಮನವಿಯನ್ನು ಕೂಡ ಮಾಡಿದ್ದಾರೆ. ಅಂದರೆ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಶಾಂತಿ ಎಲ್ರಿಗೂ ಕೂಡ ಮುಖ್ಯ, ಭಾರತ ಈ ವಿಚಾರದಲ್ಲಿ ಇಂಟರ್ಫಿಯರ್ ಆಗಿ ಮಧ್ಯಪ್ರವೇಶಿಸಿ ಶಾಂತಿಯನ್ನು ಸ್ಥಾಪಿಸುತ್ತೆ ಎನ್ನುವಂಥ ಭರವಸೆ ನಮಗಿದೆ. ಹಾಗೆ ಏನು ಯುದ್ಧ ನಡೀತಾ ಇದೆ, ಈ ಬಿಕ್ಕಟ್ಟು ನಡೀತಾ ಇದೆ, ಇದನ್ನು ಕೊನೆಗಾಣಿಸುವಂತಹ ಶಕ್ತಿ ಭಾರತಕ್ಕಿದೆ ಎನ್ನುವಂಥ ಆಶಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅಮೆರಿಕ ಹಾಗೂ ಇರಾನ್ ಮಾತುಕತೆ ರದ್ದಾದ ಬೆನ್ನಲ್ಲೇ ಜಗತ್ತಿನ ಕಣ್ಣು ಇದೀಗ ಭಾರತದ ಮೇಲಿದೆ. ಟ್ರಂಪ್ ಹಾಗೂ ಇರಾನ್ ನಡುವೆ ಮತ್ತೆ ಸೌಹಾರ್ದತೆ ಮೂಡಿಸಬೇಕು ಅಂತ ಅಂದರೆ ವಿಶ್ವ ಗುರು ಸ್ಥಾನದಲ್ಲಿರುವಂತಹ ಭಾರತದ ಪಾತ್ರ ಈಗ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಭಾರತದಿಂದ ಮಾತ್ರ ಈ ಸಮಸ್ಯೆಯನ್ನು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಅಂತ ಶವೇಶ್ ಅವರು ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇನ್ನಾದರೂ ಭಾರತ ಇದರಲ್ಲಿ ಇಂಟರ್ಫಿಯರ್ ಆಗುತ್ತಾ, ಈ ಶಾಂತಿ ಒಪ್ಪಂದಕ್ಕೆ ಭಾರತದ ಕಡೆಯಿಂದ ಕಾಂಟ್ರಿಬ್ಯೂಷನ್ ಏನಾದರೂ ಸಿಗುತ್ತಾ ಅಂತ ಕಾದು ನೋಡಬೇಕು. ಇದರ ಜೊತೆಗೆ ಈ ಶಾಂತಿ ಒಪ್ಪಂದಕ್ಕೆ ಮೇನ್ ರೀಸನ್ ಅಂತ ಅಂದರೆ ಒಂದು ಅಮೆರಿಕದ ಆರ್ಥಿಕತೆ ಕುಗ್ಗಿ ಹೋಗ್ತಾ ಇದೆ, ಜೊತೆಗೆ ಗಲ್ಫ್ ರಾಷ್ಟ್ರಗಳ ಜೊತೆ ಸಂಬಂಧವನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದು ಟ್ರಂಪ್ ಅವರ ಒಂದು ಆಸೆ. ಯಾಕಂದರೆ ನಾವು ನೋಡ್ತಾ ಇದ್ವಿ, ಇರಾನ್ ಹೆಚ್ಚಾಗಿ ಗಲ್ಫ್ ರಾಷ್ಟ್ರಗಳ ಮೇಲೇ ಯುದ್ಧವನ್ನು ಸಾರ್ತಾ ಇತ್ತು. ಕುವೈತ್ ಆಗಿರ್ಬೋದು, ಬಹ್ರೇನ್ ಆಗಿರ್ಬೋದು, ಅಥವಾ ದುಬೈ ಆಗಿರ್ಬೋದು, ಈ ರೀತಿ ಗಲ್ಫ್ ರಾಷ್ಟ್ರಗಳ ಮೇಲೆ ಯುದ್ಧವನ್ನು ಮಾಡ್ತಾ ಇತ್ತು, ದಾಳಿಯನ್ನು ನಡೆಸ್ತಾ ಇತ್ತು. ಹೀಗಾಗಿ ಇದು ನಡೀಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಟ್ರಂಪ್ ಅವರು ಈ ಶಾಂತಿ ಒಪ್ಪಂದಕ್ಕೆ ಹೋಗೋಣ ಅಥವಾ ಕದನ ವಿರಾಮ ಘೋಷಣೆ ಮಾಡೋಣ ಅಂತ ಹೇಳ್ತಾ ಇದ್ರು. ಗಲ್ಫ್ ಮೊದಲು ಅಂತ ಟ್ರಂಪ್ ಹೊಸ ಮಂತ್ರವನ್ನು ಜಪಿಸಿದ್ದಾರೆ. ಈಗ ಇಸ್ರೇಲ್ ಈ ರೀತಿ ಮಾಡ್ತಾ ಇರೋದು, ಇಸ್ರೇಲ್ನ ಬಿಹೇವಿಯರ್ ಇಂದ ಗಲ್ಫ್ ರಾಷ್ಟ್ರಗಳ ಸ್ನೇಹಕ್ಕೂ ಕೂಡ ಅಡಚಣೆ ಆಗುತ್ತೆ ಅನ್ನೋದು ಟ್ರಂಪ್ ಅವರ ವಾದ. ಹಾಗೆ ಇಂಧನ, ತೈಲ ಎಲ್ಲ ವಿಚಾರ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ಡ್. ಹೀಗಾಗಿ ಏನಾಗುತ್ತೆ ಮುಂದೆ, ಟ್ರಂಪ್ ಅವರ ಹೊಸ ಮಂತ್ರ ಏನು? ಗಲ್ಫೇ ಮೊದಲು, ಗಲ್ಫ್ ನನ್ನ ಫಸ್ಟ್ ಪ್ರಿಯಾರಿಟಿ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಯುದ್ಧದ ಪರಿಣಾಮವಾಗಿ ಎಲ್ರಿಗೂ ಕೂಡ ಗೊತ್ತು, ತೈಲ ಹಾಗೂ ಅನಿಲ, ಆಯಿಲ್ ಮತ್ತು ಗ್ಯಾಸ್ ಈ ಸಪ್ಲೈನಲ್ಲಿ ಭಾರೀ ವ್ಯತ್ಯಾಸ ಉಂಟಾಗಿದೆ. ಏಷ್ಯಾದಿಂದ ಯುರೋಪ್ವರೆಗೂ ಕೂಡ ಜಾಗತಿಕ ಅರ್ಥವ್ಯವಸ್ಥೆ ಕಂಪ್ಲೀಟ್ ಆಗಿ ಕುಗ್ಗಿ ಹೋಗಿದೆ. ಅದಲ್ಲದೆ ಅಮೆರಿಕಾದಲ್ಲೇ ಆರ್ಥಿಕ ಕುಸಿತದ ಭೀತಿ ಕೂಡ ಎದುರಾಗಿದೆ. ಹೀಗಾಗಿ ಈ ಆರ್ಥಿಕ ಹೊಡೆತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಮೆರಿಕ ಈಗ ತನ್ನ ಹಳೆಯ ಮಿತ್ರ ಇಸ್ರೇಲ್ ಹಿತಾಸಕ್ತಿಗಿಂತಲೂ ಕೂಡ ಹೆಚ್ಚಾಗಿ ತನ್ನ ದೇಶದ ಆರ್ಥಿಕತೆಯನ್ನು ನಾನು ಭದ್ರಪಡಿಸ್ಕೊಳ್ಬೇಕು, ಫ್ರೆಂಡ್ಶಿಪ್ ಸೆಕೆಂಡ್ರಿ, ಫಸ್ಟ್ ನನಗೆ ಆರ್ಥಿಕತೆ ಮುಖ್ಯ ಅನ್ನೋ ನಿಟ್ಟಿನಲ್ಲಿ ಗಲ್ಫ್ ರಾಷ್ಟ್ರಗಳ ಜೊತೆಗಿನ ಸಂಬಂಧಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಇದೆ ಅಮೆರಿಕ. ಇಸ್ರೇಲ್ನ ನಿರಂತರ ದಾಳಿಗಳು ಜಾಗತಿಕ ಶಾಂತಿ ಪ್ರಕ್ರಿಯೆಗೆ ಒಂದು ದೊಡ್ಡ ಅಡಚಣೆ ಅಂತ ಟ್ರಂಪ್ ಆಡಳಿತ ತೀವ್ರ ಅಸಮಾಧಾನವನ್ನು ಹೊರಹಾಕ್ತಾ ಇದೆ. ಇಸ್ರೇಲ್ನ ಮಿಲಿಟರಿ ಹಠಕ್ಕಿಂತ ಗಲ್ಫ್ ಪ್ರದೇಶದಲ್ಲಿ ಸ್ಥಿರತೆ ಕಾಪಾಡೋದೇ ತಮ್ಮ ಸರ್ಕಾರದ ಪ್ರಮುಖ ವಿದೇಶಾಂಗ ನೀತಿ ಎನ್ನುವಂಥ ಒಂದು ಕಠಿಣ ನಿಲುವನ್ನು ಕೂಡ ಅಮೆರಿಕ ತಳೆದಿದೆ. ಅಮೆರಿಕದ ಈ ಮಹತ್ವದ ವಿದೇಶಾಂಗ ನೀತಿಯ ಬದಲಾವಣೆ ಭಾರತದ ಪಾಲಿಗೆ ಇದು ಪ್ಲಸ್. ಏಕೆಂದರೆ ನಮ್ಮ ದೇಶದ ಪ್ರಮುಖ ಇಂಧನ ಮೂಲವಾಗಿರುವಂಥ ಗಲ್ಫ್ ಪ್ರದೇಶದಲ್ಲಿ ಅಕಸ್ಮಾತ್ ಏನಾದರೂ ಶಾಂತಿ ನೆಲೆಸಿದ್ರೆ ಭಾರತದ ಇಂಧನ ಭದ್ರತೆ ಮತ್ತು ಆರ್ಥಿಕ ಪ್ರಗತಿಗೆ ದೊಡ್ಡ ಸುರಕ್ಷತೆ ಸಿಗಲಿದೆ. ಹೀಗಾಗಿ ಇದು ನಮ್ಮ ಭಾರತಕ್ಕೇ ಪ್ಲಸ್ ಆಗುತ್ತೆ. ಟ್ರಂಪ್ ಅವರ ಡಿಸಿಷನ್, ಇಸ್ರೇಲ್ ಜೊತೆಗಿನ ಫ್ರೆಂಡ್ಶಿಪ್ ಸೆಕೆಂಡ್ರಿ, ಆದರೆ ನಮ್ಮ ಆರ್ಥಿಕತೆ ನಮಗೆ ಮುಖ್ಯ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಹೀಗಾಗಿ ಮುಂದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೆ, ಇದರಿಂದ ನಮ್ಮ ಭಾರತಕ್ಕೆ ಲಾಭವಾಗುತ್ತಾ? ಯಾಕಂದರೆ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದೇವೆ ಈ ಯುದ್ಧ ಕೊನೆಗಾಣುತ್ತೆ ಅಂತ. ಹೀಗಾಗಿ ಏನಾಗುತ್ತೆ ಅಂತ ಕಾದು ನೋಡಬೇಕು. ಒಟ್ಟಿನಲ್ಲಿ ಈ ಯುದ್ಧವೆಲ್ಲ ಮುಗಿದು ಆದಷ್ಟು ಬೇಗ ಶಾಂತಿ ನೆಲೆಸಲಿ ಮಧ್ಯಪ್ರಾಚ್ಯದಲ್ಲಿ. ಯಾಕಂದರೆ ಸಾಕಷ್ಟು ಅಮಾಯಕ ಜೀವಗಳು ಕೂಡ ಇದರಿಂದ ಬಲಿಯಾಗ್ತಾ ಇದ್ದಾವೆ. ಹೀಗಾಗಿ ನೋಡೋಣ ಏನಾಗುತ್ತೆ ಅಂತ.